ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಯಮ್ಮಿಯಾದಂತಹ ರೆಸಿಪಿ ಬಂದು ಟ್ರೈ ಕಲರ್ ಪಲಾವ್. ಸೊ ಬನ್ನಿ ಹಾಗಾದ್ರೆ ನೋಡೋಣ. ಈ ಟ್ರೈ ಕಲರ್ ಪಲಾವ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ತಿನ್ನೋಕ್ಕೂ ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಹೋಟೆಲಲ್ಲಿ ಹೋಗಿ ನಾವು ವಿಧ ವಿಧವಾದ ರೈಸ್ ಬಾತ್ ತಿನ್ನೋದಕ್ಕಿಂತ ಈ ಟ್ರೈ ಕಲರ್ ಪಲಾವ್ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. 3 ಕಲರ್ ಇರೋದ್ರಿಂದ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ಕ್ವಿಕ್ ಆಗಿ ಬೇಗ ನೋಡೋಣ ಅಂತ ಹೇಳ್ತೀನಿ. ಹಾಗಾದರೆ ನೋಡೋಣ. ಟ್ರೈ ಕಲರ್ ಪಲಾವ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ಪಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀವಿ, ಒಂದು ಸ್ವಲ್ಪ ಪುದೀನ, ಒಂದು ಸಣ್ಣ ಕಪ್ಪಲ್ಲಿ ಬಟಾಣಿ, ತುರ್ಕೊಂಡಿರುವಂತಹ ಕ್ಯಾರೆಟು, ನಂತರ ನಮಗೆ ಸಣ್ಣ ಗುದ್ದು ಕಚ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಜೀರಿಗೆ ಬೇಕು. ಇಲ್ಲಿ ಒಂದು 4ರಿಂದ 5 ಒಣಮೆಣಸಿನ್ಕಾಯಿ, ಒಂದು 4ರಿಂದ 5 ಸಣ್ಣ ಗುದ್ದು ಕಚ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಒಂದು ಸಣ್ಣ ಕಪ್ಪಷ್ಟು ಪನ್ನೀರ್ ತೊಗೊಂಡಿದ್ದೀವಿ. ನಂತರ ನಾವಿಲ್ಲಿ 1 ಕಪ್ ಸೋನಾ ಮಸೂರಿ ರೈಸು, 1 ಕಪ್ ಜೀರಾ ರೈಸು, 1 ಕಪ್ ಬಿರಿಯಾನಿ ರೈಸ್ ತೊಗೊಂಡಿದ್ದೀವಿ. ಆಗಲೇ ಹೇಳ್ದಂಗೆ ಟ್ರೈ ಕಲರ್ ಪಲಾವ್ ಆದ್ರಿಂದ 3 ಥರ ವಿಧ ವಿಧವಾದ ಅಕ್ಕಿ ತೊಗೊಂಡಿದ್ದೀವಿ. ನಂತರ ನಾವು ಬೇಕಾಗಿರೋದಿಲ್ಲಿ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಸಾಸಿವೆ, ಸ್ವೀಟ್ ಕಾರ್ನು ಹಸಿದು ತೊಗೊಂಡಿದ್ದೀವಿ, ಬೇಯಿಸ್ಕೊಂಡ್ಲೆ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ ಕಡಲೆಬೇಳೆ ಮತ್ತು ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀವಿ, ಸ್ವಲ್ಪ ಎಣ್ಣೆ. ನಂತರ ನಮಗಿಲ್ಲಿ ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀವಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಟ್ರೈ ಕಲರ್ ಪಲಾವ್ ಅಂತ ಹೇಳಿಬಿಟ್ಟು ನೋಡೋಣ. ಈಗ ಒಂದು ಕುಕ್ಕರ್ ತೊಗೋಬೇಕು, ಅದಕ್ಕೆ ಬಿರಿಯಾನಿ ರೈಸ್ ಹಾಕೋತಾ ಇದ್ದೀವಿ. ಒಂದು ಕಪ್ ಅಳತೆಗೆ ನಾವು ಎರಡರಷ್ಟು ನೀರು ಹಾಕೋತೀವಿ, 1.5 ಹಾಕೋಬೇಕು ಬಿರಿಯಾನಿ ರೈಸ್ಗೆ. ಸೊ ಹಾಕ್ಕೊಂಡು ಬಿರಿಯಾನಿ ರೈಸ್ ಮಾಡ್ಕೊಳ್ಳೋಣ. ಸಪ್ರೇಟಾಗಿ ಅದೇ ಥರನೇ ಜೀರಾ ರೈಸು ಬೇಯಿಸ್ಕೋಬೇಕು, ಹಾಗೆ ಸೋನಾ ಮಸೂರಿ ರೈಸು, 3 ಡಿಫ್ರೆಂಟ್ ವಿಧವಾದ ರೈಸ್ನ ಬೇಯಿಸ್ಕೊಂಡು ಇಟ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲಿ ತೊಗೊಳ್ಳೋಣ. ಅದಕ್ಕೆ ಮೊದಲನೇ ಗೊಜ್ಜು ಟ್ರೈ ಕಲರ್ ಪಲಾವ್ಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋ. ಎಣ್ಣೆ ಸ್ವಲ್ಪ ಕಾಯಿಲಿ. ಇದಕ್ಕೆ ನಾವೀಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ, ಒಂದು ಅರ್ಧ ಚಮಚದಷ್ಟು. ನಂತರ ನಾವಿಲ್ಲಿ 4ರಿಂದ 5 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀವಿ. ಖಾರ ನೋಡ್ಕೊಂಡು ಹಾಕೋಬೋದು ನೀವು. ಈಗ ನಾವು 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀವಿ. ಇದೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ. ಈಗ ನಾವು ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ ಇದಕ್ಕೆ. ಈಗ ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀವಿ ಒಗ್ಗರಣೆಗೆ. ಈಗ ಸ್ವೀಟ್ ಕಾರ್ನ್ ಬಿಡಿಸಿಟ್ಕೊಂಡಿದ್ವಲ್ವ, ಆ ಸ್ವೀಟ್ ಕಾರ್ನ್ ಇದಕ್ಕೆ ಹಾಕೋಣ. ಚೆನ್ನಾಗೆಲ್ಲ ಬೇಯಲಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ. ಬನ್ನಿ ಈಗ ಇದು ಒಗ್ಗರಣೆ ಹಾಕಬೇಕು. ಇದು ಸ್ವಲ್ಪ ಬೇಯೋ ಅಷ್ಟರಲ್ಲಿ ನೆಕ್ಸ್ಟ್ ಟ್ರೈ ಕಲರ್ ಪಲಾವ್ಗೆ ಇನ್ನೊಂದು ವಿಧವಾದ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇನ್ನೊಂದು ಪ್ಯಾನ್ ತೊಗೊಂಡು ಅಥವಾ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ 1 ಕಪ್ಪಷ್ಟು ತುರ್ಕೊಂಡಿರ್ತೀವಲ್ಲ ಕ್ಯಾರೆಟು, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಎಣ್ಣೆಗೆ. ಈಗ ಈ ಕ್ಯಾರೆಟ್ ಎಲ್ಲ ಸ್ವಲ್ಪ ಬೇಯಬೇಕು. ಇದಕ್ಕೆ ನಾವು ಒಂಚೂರು ಉಪ್ಪು ಹಾಕೋತಾ ಇದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಈಗ ಸಣ್ಣಗೆ ಹಚ್ಕೊಂಡಿರೋ ಟೊಮೆಟೊ ಹಾಕೋತಾ ಇದ್ದೀವಿ. ಈಗ ಮೊದಲನೇದು ಮಾಡ್ಕೊಂಡಿದ್ದೀವಲ್ಲ ಒಗ್ಗರಣೆ, ಅದಕ್ಕೆ ನಾವೀಗ ಪನ್ನೀರ್ ಹಾಕೋತಾ ಇದ್ದೀವಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀವಿ. ಈಗ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಈಗೆಲ್ಲ ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಪನ್ನೀರು ಸ್ವೀಟ್ ಕಾರ್ನ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಕ್ಯಾರೆಟಿಂದ ನೋಡೋಣ ಬನ್ನಿ. ಈಗ ಟೊಮೆಟೊ ಕ್ಯಾರೆಟ್ ಎಲ್ಲ ಮುಕ್ಕಾಲು ಬೆಂದಿದೆ. ಸೊ ಈ ಹಂತದಲ್ಲಿ ನಾವು ಅಚ್ಕಾರದ ಪುಡಿ ಹಾಕೋತಾ ಇದ್ದೀವಿ. ಇದಕ್ಕೆ ಟ್ರೈ ಕಲರ್ ಪಲಾವ್ ಆದ್ರಿಂದ ಒಂದಕ್ಕೆ ಒಣಮೆಣಸಿನ್ಕಾಯಿ, ಒಂದಕ್ಕೆ ಹಸಿಮೆಣಸಿನ್ಕಾಯಿ, ಒಂದು ಅಚ್ಕಾರದ ಪುಡಿ ಯೂಸ್ ಮಾಡ್ತಾ ಇದ್ದೀವಿ. ಕಲರ್ ಸಹ ಅದೇ ಹೋಲಿಕೆ ಮಾಡಿದ್ದೀವಿ. ಸೊ ಬನ್ನಿ ಹಾಗಾದ್ರೆ ಇದು ಬೇಯಲಿ ಒಂದು ಸ್ವಲ್ಪ. ಈಗ ನೋಡ್ಬೋದು ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ, ಕ್ಯಾರೆಟು ಟೊಮೆಟೊ ಖಾರ ಎಲ್ಲ. ಸೊ ಈ ಗೊಜ್ಜನ್ನು ಒಂದು ಕಡೆ ಇಟ್ಕೊಳ್ಳೋಣ. ಈಗ ನಾವು ಅದೇ ಥರ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀವಿ. ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ನಂತರ 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಂತರ ಸಣ್ಣಗೆ ಹಚ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀವಿ. ಈ ಕ್ಯಾಪ್ಸಿಕಮ್ ಒಂಚೂರು ಬೇಯಲಿ. ಈಗ ಸಣ್ಣ ಕಪ್ಪಷ್ಟು ಬಟಾಣಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ನಾವಿಲ್ಲಿ ಫ್ರೋಸನ್ ಬಟಾಣಿ ತೊಗೊಂಡಿದ್ದೀವಿ. ನೀವು ಹಸಿ ಬಟಾಣಿ ಬೇಕಾದ್ರೆ ತೊಗೋಬೋದು, ಇಲ್ಲ ಒಣ ಬಟಾಣಿ ನಾವು ನೆನೆಸ್ಕೊಂಡು ನೈಟು ಬೆಳಗ್ಗೆ ಯೂಸ್ಗೋಸ್ಕರ ಮಾಡ್ಬೋದು. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ. ಈಗ ನಾವು ಕೊನೆಯದಾಗಿ ಪುದೀನ ಹಾಕೋತಾ ಇದ್ದೀವಿ. ನೋಡ್ಬೋದು ಒಂದು ಕೇಸರಿ ಆಗಿತ್ತು, ಒಂದು ಯೆಲ್ಲೋ ಕಲರ್ ಆಗಿದೆ, ಇನ್ನೂ ಒಂದು ಬಂದು ಗ್ರೀನ್ ಕಲರ್. ಅದಕ್ಕೆ ಟ್ರೈ ಕಲರ್ ಪಲಾವ್ ಅನ್ನೋದು. ಬನ್ನಿ ಹಾಗಾದ್ರೆ ಇದಾಗಲಿ, ಅಷ್ಟರಲ್ಲಿ ಅನ್ನ ಬೆಂದಿರುತ್ತೆ ನೋಡೋಣ. ಈಗ ನೋಡ್ಬೋದು ಕ್ಯಾಪ್ಸಿಕಮ್ ಬಟಾಣಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ಹಾಗಾದರೆ ಬನ್ನಿ ಈ 3 ಗೊಜ್ಜನ್ನು ನಾವು ಮಾಡ್ಕೊಂಡಿರೋಂತಹ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ ಹಾಗಾದ್ರೆ ರೈಸ್ ಆಗಿರೋ ತೋರು. ಈಗ ನೋಡ್ಬೋದು ನಾನು ಆಗಲೇ ಹೇಳ್ದಂಗೆ 3 ವಿಧವಾದ ರೈಸ್ ಮಾಡ್ಕೊಂಡಿದ್ದೀವಿ. 1 ಕಪ್ಪಷ್ಟು ನಾವಿಲ್ಲಿ ಬಿರಿಯಾನಿ ರೈಸ್ ಮಾಡಿಟ್ಕೊಂಡಿದ್ದೀವಿ, 1 ಕಪ್ಪು ಮತ್ತು ಸೋನಾ ರೈಸ್, 1 ಕಪ್ಪಷ್ಟು ಜೀರಾ ರೈಸ್, 3 ವಿಧವಾದ ರೈಸ್ ಮಾಡ್ಕೊಂಡಿದ್ದೀವಿ. ಈ 3 ವಿಧದಲ್ಲಿ ಯಾವ್ದಕ್ಕೆ ಬೇಕಾದ್ರೆ ನಾವು ಬೆರೆಸ್ಕೋಬಹುದು. ಒಂದೊಂದು ರೈಸ್ನ ಒಂದೊಂದು ಗೊಜ್ಜಿಗೆ ಬೆರೆಸ್ಕೊಳ್ಳೋಣ. ಈಗ ನಾವಿಲ್ಲಿ ಬಿರಿಯಾನಿ ರೈಸ್ನ ಪನ್ನೀರ್ ಗೊಜ್ಜು ಮಾಡ್ಕೊಂಡಿದ್ದೀವಲ್ಲ ಎಲ್ಲೋ ಅದಕ್ಕೆ ಹಾಕೋತಾ ಇದ್ದೀವಿ. ಬನ್ನಿ ಹಾಗಾದ್ರೆ ಮಿಕ್ಸ್ ಮಾಡಿ. ಈಗ ನೋಡ್ಬೋದು ಇದು ಚೆನ್ನಾಗಿ ಬೆರೆಸಿದ್ದೀವಿ. ಬನ್ನಿ ಹಾಗೆ ಇನ್ನೂ 2 ರೈಸ್ನ ಬೆರೆಸ್ಕೊ. ಈಗ ನಾವು ಮಾಡ್ಕೊಂಡಿರೋ ಕ್ಯಾರೆಟಿನ ಗೊಜ್ಜಿಗೆ ಜೀರಾ ರೈಸ್ ಹಾಕೋತಾ ಇದ್ದೀವಿ.
ಬನ್ನಿ ನೋಡೋಣ ಹಾಗಾದರೆ ಹೇಗೆ ರೆಡಿಯಾಗಿದೆ ಅಂದ್ಬಿಟ್ಟು. ನೋಡಿ, ಅದ್ಭುತವಾದ ಟ್ರೈ ಕಲರ್ ಪಲಾವ್ ರೆಡಿಯಾಗಿದೆ. ಒಂದು ಕೇಸರಿ ಬಣ್ಣ, ಒಂದು ಹಳದಿ ಬಣ್ಣ, ಮತ್ತೊಂದು ಹಸಿರು ಬಣ್ಣ. ಸೊ ನೋಡಿದ್ರಲ್ಲ ಹೇಗೆ ಎಮ್ಮಿಯಾದಂತಹ ಟ್ರೈ ಕಲರ್ ಪಲಾವ್ ಮಾಡಿದ್ವಿ ಅಂತ ಹೇಳಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ, ಮತ್ತು ಬಣ್ಣ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ಇದನ್ನು ಮಾಡಿಕೊಟ್ರೆ ತುಂಬ ವಿಧವಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿದೆ. ಮತ್ತು ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದು ಒಂಥರ ಸರ್ವಿಂಗ್ ಮಾಡೋದು, ಇನ್ನೊಂದು ಥರ ಸರ್ವಿಂಗ್ ಮಾಡೋದು ನಾವು ಈಗ ನೋಡ್ಬೋದು. ಈ ಥರನೂ ಸಹ ಸರ್ವ್ ಮಾಡ್ಬೋದು ನಾವು. ಮೂರನ್ನು ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದ್ರ ಮೇಲೆ ಒಂದು ಹಾಕಿ ಈ ಥರ ಬೇಕಾದ್ರೆ ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ಹೀಗೆ ಕಾಣ್ತಿದೆ ಅಂದ್ಬಿಟ್ಟು 3 ಲೇಯರ್ ಸಹ ಹೀಗೂ ಬೇಕಾದ್ರೆ ಸರ್ವ್ ಮಾಡ್ಬೋದು. ಹಾಗಾದರೆ ನೋಡಿದ್ರಲ್ಲ ನಾವು ಹೇಗೆ ಟ್ರೈ ಕಲರ್ ಪಲಾವ್ ಮಾಡಿದ್ವಿ ಅಂತ ಹೇಳಿಬಿಟ್ಟು. ಸೊ ಹಾಗಾದರೆ ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಅದ್ಭುತವಾದ ಈ ಥರ ಡಿಫ್ರೆಂಟ್ ರೆಸಿಪಿಯೊಂದಿಗೆ ಸಿಗೋಣ. ಅಂಟಿಲ್ ದೆನ್ ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ತಿದ್ದೀನಿ. ಆದರೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದಂತೂ ಮರಿಬೇಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಿದ್ದೀನಿ. ಬಾಯ್.